ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಾ ಹಾಕುವಂಥ ವಿಡಿಯೋ ನಿಮಗೆ ಮೊದಲು ಬರ್ತಾವೆ. ನಾ ಇವತ್ತು ಕಾಯಿ ಹೋಳಿಗೆ ಮಾಡೋದು ತೋರಿಸ್ತೀನಿ ರೀ. 1 ಕಪ್ ಗೋಧಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು ತೊಗೊಂಡು ಹಿಟ್ಟು ನಾದ್ತೀನಿ ರೀ. ನಾ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನಾದ್ಕೋತೀನಿ ರೀ. ಈ ಥರ ಮೊದಲ ಹಿಟ್ಟು ನಾದಿಡ್ತೀನಿ ರೀ. ಆಮೇಲೆ ಹೂರಣ ಮಾಡ್ಕೋತೀನಿ. ಹಿಟ್ಟ ಒಂದು ಸ್ವಲ್ಪ ಮೆತ್ತಗೆ ನಾದಬೇಕು ರೀ. ಭಾಳ ಗಟ್ಟಿನೂ ನಾದಬಾರ್ದು, ಭಾಳ ಮೆತ್ತಗೂ ನಾದಬಾರ್ದು, ಮೀಡಿಯಮ್ ಇರ್ಬೇಕು ರೀ. ನಿಮಗೆ ಹೋಳಿಗೆ ಹಿಟ್ಟು ಹೆಂಗೆ ಮಾಡ್ತೀರಿ ಆ ಥರನೂ ಮಾಡ್ಕೋಬೋದು. ನಾ ಈ ಥರ ಮೆತ್ತಗೆ ನಾದ್ಕೊಂಡೀನಿ ರೀ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ತಿಕ್ತೀನಿ ರೀ. ಅಂದ್ರೆ ಹೂರ್ಣ ಮಾಡ್ಕೊತಾನೆ ಹಿಟ್ಟ ಒಣಗಲ್ಲ ರೀ. ಸ್ವಲ್ಪ ಎಣ್ಣೆ ಹಚ್ಚಿ ತಿಕ್ಕಿಟ್ಟೇವಂದ್ರೆ ತಿಕ್ಕಿ ಮ್ಯಾಗ ಮುಚ್ಚಿಟ್ಟು ಬಿಡ್ಬೇಕು ರೀ. ಅಂದ್ರೆ ಹಿಟ್ಟ ನೆನಿತದ. ಈಗ ಮುಚ್ಚಿಡ್ತೀನಿ ರೀ. ಹೂರ್ಣ ರೆಡಿ ಮಾಡ್ಕೊತೀನಿ. ಈಗ ಕಾಯಿ ತೊಗೊಂಡೀನಿ ರೀ, ತೆಂಗಿನಕಾಯಿ. ಇದರಂದೆಲ್ಲ ತೆಂಗಿನಕಾಯ್ದಂದು ಕೊಬ್ಬರಿ ಬಿಡಿಸ್ಕೊತೀನಿ ರೀ. ಈ ಥರ ಬಿಡಿಸಿಟ್ಕೊಂಡೀನಿ ರೀ. ಈಗ ಕೊಬ್ಬರಿ ತುರ್ಕೋಬೇಕು ರೀ. ನೀವು ಬೇಕಾದ್ರೆ ಸಣ್ಣಗೆ ಕಟ್ ಮಾಡಿನೂ ಹಾಕೋಬೋದು. ನಾ ತುರಿದು ಹಾಕ್ತೀನಿ ಮಿಕ್ಸಿಗೆ. ಈ ಥರ ಎಲ್ಲ ಕೊಬ್ಬರಿ ತುರ್ಕೊಂಡು ಮಿಕ್ಸಿಗೆ ಹಾಕ್ತೀನಿ ರೀ. ನಾ ನೋಡಿರಿ ಇದೇ ಥರ ಎಲ್ಲ ಮಿಕ್ಸಿಗೆ ಹಾಕಿಡ್ತೀನಿ. ಈ ಥರ ಮಾಡಿದ್ರೆ ಹೂರ್ಣ ಚಂದ ಆಗ್ತದೆ ರೀ. ಮತ್ತು ಜಿಗಿನೂ ಬರ್ತದೆ. ನೋಡಿರಿ ಇದೇ ಥರ ಎಲ್ಲ ಮಿಕ್ಸಿಗೆ ಹಾಕಿಟ್ಕೊಂಡು ನಾನು ಈಗ ಹೂರ್ಣ ರೆಡಿ ಮಾಡ್ಕೊಳಕ್ಕೆ ಇಷ್ಟು ಕೊಬ್ಬರಿ ಅದ ರೀ. ಈಗ ಇದಕ್ಕೆ 1 kg ಬೆಲ್ಲ ತೊಗೊಂಡೀನಿ. 1 kg ಬೆಲ್ಲ ತೊಗೊಂಡೀನಿ ರೀ. ನಾ ಈಗ ಪಾಕ ರೆಡಿ ಮಾಡ್ಕೋಬೇಕು ರೀ. ಗ್ಯಾಸ್ ಮ್ಯಾಗ ಒಂದು ಪಾತ್ರೆ ಇಟ್ಕೊಂಡೀನಿ. ಇದು ಬೆಲ್ಲ ಹಾಕ್ಕೋತೀನಿ ರೀ. 1 kg ಬೆಲ್ಲ ತೊಗೊಂಡಿನ. ಬೆಲ್ಲ ತೊಯ್ಯಷ್ಟು ನೀರು ಹಾಕ್ಕೋತೀನಿ. ನೀರು ಹಾಕ್ಕೊಂಡೀನಿ ರೀ. ಈಗ ಇದು ಬೆಲ್ಲ ಎಲ್ಲ ಕರಗಬೇಕು ರೀ. ಈಗ ಬೆಲ್ಲ ಎಲ್ಲ ಕರಗಿಲ್ರಿ. ಇದು ಪಾಕ ಹೆಂಗೆ ಮಾಡ್ಕೋತೀನಿ ನೋಡಿರಿ. ಹೂರ್ಣ ಚಂದ ಆಗ್ತದೆ. ಈಗ ಬೆಲ್ಲ ಕರಗ್ಯದ್ರಿ. ಬೆಲ್ಲದಾಗ ಕಸರದು ಇರ್ತದೆ ಅಂಥೇಳಿ ಇದು ಸೋಸ್ಕೋತೀನಿ ರೀ. ಈಗ ನಾ ಬೆಲ್ಲದ ಪಾಕ ಸೋಸ್ಕೋತೀನಿ ರೀ. ಬೇರೆ ಒಂದು ಪಾತ್ರೆಗೆ ಸೋಸ್ಕೋತೀನಿ. ಅಷ್ಟೊಂದು ಕಸರದೇನಿಲ್ಲ ರೀ ಬೆಲ್ಲದಾಗ. ಈಗ ಸೋಸಿಟ್ಟಿನಲ್ಲ ರೀ. ಇದು ಚೆಂದಾಗಿ ಕುದಿಸ್ಕೋತೀನಿ. ಈಗ ಪಾಕ ಒಂದು ಎಳೆ ಪಾಕ ಬರ್ಬೇಕು ರೀ. ಇದು ಬೆಲ್ಲ ಒಂದು ಎಳೆ ಪಾಕ ಬರತ್ತನ ನೋಡಿರಿ. ಈಗ ಒಂದು ಎಳೆ ಪಾಕ ಬಂದದ. ಸ್ವಲ್ಪ ಚೆಕ್ ಮಾಡ್ತೀನಿ ನೋಡಿರಿ ನೀರು ಹಾಕಿ. ಈ ಥರ ನೀರು ಹಾಕಿದ್ರೆ ಎಲ್ಲ ಕಡೆ ಹರಡಬಾರ್ದು. ಈ ಥರ ಉಂಡೆಯಾಗಿ ಕೂಡಬೇಕು. ಪಾಕ ರೆಡಿ ಆಗ್ಯದ್ರಿ. ಈಗ ಕೊಬ್ಬರಿ ಏನು ಮಿಕ್ಸಿಗೆ ಹಾಕಿಟ್ಟಿದ್ದಲ್ಲ ರೀ ಹಾಕ್ಕೋತೀನಿ. ಈಗ ಅಷ್ಟು ಕೊಬ್ಬರಿ ಹಾಕ್ಕೋತೀನಿ ರೀ. ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ಪಾಕದ ಜೊತೆನೇ ಕುದಿಸ್ಬೇಕು. ಕೊಬ್ಬರಿ ಪಾಕ ಎರಡು ಚೆಂದಾಗಿ ಸಣ್ಣ ಉರಿಟ್ಟು ಕುದಿಸ್ಬೇಕು ರೀ. ಒಂದು 3 ಏಲಕ್ಕಿ ಪುಡಿ ಮಾಡಿಟ್ಟಿದ್ದೆ ಏಲಕ್ಕಿ ಹಾಕ್ಕೋತೀನಿ ರೀ. ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ. ಗ್ಯಾಸ್ ಆಫ್ ಮಾಡೋದಿಲ್ಲ ರೀ. ಚಾಲೂನೇ ಇರಬೇಕು. ನೋಡಿರಿ ಈ ಥರ ಆಗ್ಯದ ನೋಡಿರಿ. ಇನ್ನೊಂದು ಸ್ವಲ್ಪ ಜಿಗಿ ಆಗಿಬಿಡ್ತದೆ ರೀ. ಅದು ಸೇಮ್ ಹೂರ್ಣ ಮಾಡ್ಕೊಂಡಂಗೆ ಜಿಗಿ ಆಗ್ತದೆ. ಹೂರ್ಣ ಜಿಗಿ ಇದ್ದರೆ ಹೋಳಿಗೆ ಚೆಂದ ಬರ್ತಾವೆ ರೀ. ಇಷ್ಟ ಆಗ್ಯದ ನೋಡಿರಿ. ಈಗ ನೋಡಿರಿ ಇಷ್ಟ ಆದ್ರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡ್ತೀನಿ ರೀ. ಇದು ಬಿಸಿ ಆರ್ಲ್ರಿ. ಈಗ ನೋಡಿರಿ ಆಫ್ ಮಾಡೀನಿ. ಬಿಸಿ ಆರ್ಲತ್ತದ. ಈಗ ನೋಡಿರಿ ಬಿಸಿ ಆರ್ಯದ. ನಾವು ಹೋಳಿಗೆ ಎಷ್ಟು ಮಾಡ್ಕೋತೀವಿ ಅಷ್ಟು ಹೂರ್ಣ ಉಂಡೆ ಮಾಡಿಟ್ಕೋತೀನಿ ರೀ. ಒಂದು ಸ್ವಲ್ಪ ಉಂಡೆ ಮಾಡಿಟ್ಕೊಂಡೆ ಅಂದ್ರೆ ಮಾಡೋಕೆ ಈಸಿ ಆಗ್ತದೆ ರೀ. ಒಮ್ಮೆ ಒಂದು ಸ್ವಲ್ಪ ಉಂಡೆ ಮಾಡಿಟ್ಕೋತೀನಿ. ಈ ಥರ ಒಂದು ಸ್ವಲ್ಪ ಉಂಡೆ ಮಾಡಿಟ್ಕೊಂಡೀನಿ. ಈಗ ಹೋಳಿಗೆ ಲಟ್ಟಿಸ್ಕೋತೀನಿ ರೀ. ನಾವು ಹೂರ್ಣ ಎಷ್ಟು ತೊಗೊಂಡು ನೋಡಿರಿ ಅಷ್ಟು ಹಿಟ್ಟು ತೊಗೊಳ್ತೀನಿ ಕಣಕ. ಈಗ ಹೋಳಿಗೆ ಥರನೇ ಸೇಮ್ ತುಂಬ್ಕೋತೀನಿ ರೀ. ಈ ಥರ ಹಚ್ಚ ಮಾಡ್ಕೋಬೇಕು ರೀ. ಈ ಥರ ಹಚ್ಚ ಮಾಡ್ಕೊಂಡು ಹಿಟ್ಟು ಹಚ್ಚಿನೂ ಲಟ್ಟಿಸ್ಬೋದು, ಎಣ್ಣೆ ಹಚ್ಚಿನೂ ಲಟ್ಟಿಸ್ಬೋದು. ನಿಮ್ಗೆ ಯಾವುದು ಈಸಿ ಆಗ್ತದೆ ಅದು ಮಾಡ್ಬೋದು. ನಾ ಎಣ್ಣೆ ಹಚ್ಚಿ ಲಟ್ಟಿಸ್ತೀನಿ.
ನಾ ಹೋಳ್ಗೆ ತೆಗದ ಮ್ಯಾಗ ಎಣ್ಣೆ ಹಚ್ಚಿ ಲಟಸ್ತೀನಿ ರೀ. ಹೋಳ್ಗೆ ಹರಿಯೋದೂ ಇಲ್ಲ, ಮತ್ತು ಲಟಸಕ್ಕೂ ಈಸಿ ಆಗ್ತದ. ಹೋಳ್ಗೆ ಒಟ್ಟು ಹರಿಯಲ್ಲ ರೀ ಈ ಥರ ಲಟಸ್ದೇವಂದ್ರೆ. ನಿಮ್ಗೆ ಹಿಟ್ಟು ಹಚ್ಚಿನೂ ಲಟಸ್ಬೋದು. ಹಿಟ್ಟು ಹಚ್ಚಿ ಲಟಸಿ ಎಣ್ಣೆ ಹಚ್ಚಿ ಬೇಯಿಸ್ಬೋದು. ನಾ ಸೇಮ್ ಹೋಳ್ಗೆ ಥರ ಲಟಸ್ಕೊಳತ್ತೀನಿ ರೀ. ನಾವು ಹೂರ್ಣದ ಹೋಳ್ಗೆ ಅದು ಮಾಡ್ತೀವಲ್ಲ ಅದೇ ಥರ ಲಟಸ್ಕೊತೀನಿ. ಮತ್ತು ಹೂರ್ಣನೂ ಅಟ್ಟು ಜಿಗಿ ಆಗ್ಯದ ರೀ ಇದು. ಎಲ್ಲ ಕಡೆ ದಂಡಿಗೆಲ್ಲ ಬಂದದ ನೋಡ್ರಿ ಹೂರ್ಣ. ಈಗ ಬೈಸ್ಕೊತೀನಿ ನೋಡ್ರಿ. ಹಂಚು ಬಿಸಿಗಿಟ್ಟಿದ್ದೆ, ಹಂಚು ಮ್ಯಾಗ ಹಾಕೀನಿ. ಈಗ ಈ ಥರ ಹಂಚು ಮ್ಯಾಗ ಹಾಕಿ ಬೇಯಿಸ್ಕೋಬೇಕ್ರಿ ಇದು. ನೋಡಿರಿ ಈ ಸೈಡ್ ಬೈದದ, ಎತ್ತಿ ಹಾಕೋತೀನಿ ನೋಡ್ರಿ. ಈಗ ನೋಡಿರಿ ಹೂರಣ ಎಲ್ಲ ಕಡೆ ಬಂದದಲ್ಲ ರೀ. ಇದೇ ಥರ ಹೊಳಿಸಿ ಹೊಳಿಸಿ ಬೇಯಿಸ್ಬೇಕ್ರಿ. ಸ್ವಲ್ಪ ಚೆಂದ ತಿರ್ಗಿಸಿ ಬೇಯಿಸಿದೇವಂದ್ರೆ ಕಲರ್ನು ಚೆಂದ ಬರ್ತಾವೆ, ಎಲ್ಲ ಕಡೆ ಬೇಯ್ತದೆ ರೀ. ರೆಡಿ ಆಯ್ತು ನೋಡಿರಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.